ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ದಿವಸ ದೇವರ ಕರಗಳಲ್ಲಿ ನಾವೆಲ್ಲ ಒಪ್ಪಿಸಿಕೊಟ್ಟು ಒಂದು ಸಂದೇಶವನ್ನು ತೆಗೆದುಕೊಳ್ಳೋಣ. ಸೆಕೆಂಡ್ ಕೊರಿಂಥ್ಯ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 17ನೇ ವಾಕ್ಯದಿಂದ ತೆಗೆದುಕೊಳ್ಳೋಣ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಆದನು. ಹಾಲೆಲುಯಾ. ದೇವರು ಹೇಳ್ತಾರೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ, ಯೇಸು ಸ್ವಾಮಿ ನನ್ನಲ್ಲಿ ಇದ್ದರೆ ಆತನು ನೂತನ ಸೃಷ್ಟಿ. ಹಳೆದೆಲ್ಲ ಹೊರಟೋಯ್ತು. ಹಳೆ ಗುಣಲಕ್ಷಣಗಳು, ಅಭ್ಯಾಸಗಳು ಪ್ರತಿ ಒಂದು ಈ ಭೂಮಿ ಮೇಲೆಲ್ಲ ಅಳಿದು ಹೋಗ್ತದೆ. ಆತನಿಗೆ ಆತನ ಮನಸ್ಥಿತಿ ಬದಲಾಗ್ತದೆ. ಆತನ ಗುಣಲಕ್ಷಣಗಳು, ಆತನ ಚಲನವಲನಗಳು, ಅವನ ಮಾತಿನ ಶೈಲಿಗಳು ಇವೆಲ್ಲವನ್ನು ಬದಲಾಗಿ ನೂತನ ಸೃಷ್ಟಿ. ಅದಕ್ಕೆ ಭಕ್ತ ಹಾಡು ಹೇಳ್ತಾನೆ, ಹೊಸದಾಗಿ ನೀನು ಹುಟ್ಟದಿದ್ದರೆ ಬೆಂಕಿ ಕೆರೆಯೇ ಗತಿಯಣ್ಣ, ಹೊಸ ರಾಜ್ಯದಲ್ಲಿ ನಿನಗೆ ಇಂದು ಸ್ಥಳವಿಲ್ಲಣ್ಣ, ಆ ದೇವರ ನಂಬಿ ಪಡೆದಿಕೋ ಈ ಕೃಪೆಯನ್ನ, ಆ ದೇವರ ನಂಬಿ ಪಡೆದಿಕೋ ಈ ಕೃಪೆಯನ್ನ. ಬರ್ತಾನಣ್ಣ ನನ್ನೇಸು ದೂತ ಸೈನ್ಯದೊಡನೆ, ಮಾಡ್ತಾನಣ್ಣ ನನ್ನೇಸು ನೂತನ ರಾಜ್ಯವನ್ನು. ಹಾಲೆಲುಯಾ. ಹಾಗೆ ನೂತನ ರಾಜ್ಯವನ್ನು ದೇವರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಆ ನೂತನ ರಾಜ್ಯದಲ್ಲಿ ನಮಗೆಲ್ಲ ಕರೆದಿದ್ದಾರೆ. ಹಾಗಾಗಿ ಯಾರಾದ್ರೂ ಕ್ರಿಸ್ತನಲ್ಲಿದ್ದರೆ, ನಮ್ಮ ಮನಸ್ಸು ಕ್ರಿಸ್ತನಲ್ಲಿ ತಿರುಗಿಸಿದರೆ ಆತನು ನೂತನ ಸೃಷ್ಟಿಯಾಗುವನು. ಹಳೆದೆಲ್ಲ ಹೋಗಿ ಹೊಸದು, ಅವನಿಗೆ ಹೊಸದಾಗಿ ಜೀವನ ದೇವರು ಕೊಡ್ತಾರೆ, ಹೊಸ ಜೀವ ಕೊಡ್ತಾರೆ, ಹೊಸ ಜೀವನ ಕೊಡ್ತಾರೆ, ಹೊಸ ಲೈಫ್ ಈ ಭೂಮಿ ಮೇಲೆ. ಹಾಲೆಲೂಯಾ. ಇರುವಷ್ಟು ಕಾಲ ನಾವು ದೇವರಿಗಾಗಿ ಬದುಕಬೇಕಾಗಿದೆ. ಹಾಲೆಲೂಯಾ. ವಾಕ್ಯ ಪ್ರಾರ್ಥನೆಯಲ್ಲಿ ಧ್ಯಾನಿಸ್ತಾ, ವಾಕ್ಯವನ್ನು ಓದುತ್ತಾ, ತಪ್ಪದೆ ಆಲಯಕ್ಕೆ ಹೋಗುತ್ತಾ, ಸಂದೇಶವನ್ನ ಕೇಳುತ್ತಾ, ಅದ್ರ ಪ್ರಕಾರ ನಾವು ಕಲಿಯುತ್ತಾ. ಹಾಲೆಲೂಯಾ. ಅದಕ್ಕಾಗಿ ದೇವರು ಕರೆದಿದ್ದಾರೆ. ಕೆಳಗಡೆ ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಆಮೆನ್. ಪೂರ್ವ ಸ್ಥಿತಿ ಹೊರಟೋಯ್ತು. ಹಿಂದೆ ಚರಿತ್ರೆಗಳೆಲ್ಲ ಈಗ ಹೇಳಿದಾಗೆ ಹಿಂದೆ ಚರಿತ್ರೆ ಎಲ್ಲ ಹೊರಟೋಗಿ ಆತನಿಗೆ ನೂತನ ಸೃಷ್ಟಿಯಾಯಿತು. ಎಲ್ಲವೂ ಹೊಸದು, ಹಳೇದ್ ಯಾವುದು ಇಲ್ಲ ಇಲ್ಲಿ. ಯಾರು ದೇವರಾತ್ಮನನ್ನ ನಮ್ಮ ಆತ್ಮದೊಳಗೆ ಗ್ರಹಿಸಿಕೊಂಡು ಅವರಿಗೆ ಸ್ಥಳವನ್ನು ಕೊಡ್ತೀವೋ, ಹಾಲೆಲೂಯಾ, ಅವಾಗ ನೋಡ್ರಿ ಅವರ ಕಾರ್ಯ ನಡೀಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಪ್ರಾರಂಭ ಆಗ್ತದೆ. ಅವಾಗ ನೀವು ಹೋದಲ್ಲೆಲ್ಲ ಶುಭ ಉಂಟಾಗ್ತದೆ. ನೀವ್ ಎಲ್ಲಿ ಯಾವ ಕೆಲಸಕ್ಕೆ ಹೋಗಿದ್ರು, ಇಲ್ಲಿಂದ ಹೊರಟು ಹೋಗ್ಬೇಕಾದ್ರೆ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಹೋಗ್ಬೇಕು. ಹಾಲೆಲೂಯಾ. ದೇವರೇ, ಇಂಥ ಜಾಗಕ್ಕೆ ಹೊರಟು ಹೋಗ್ತಾ ಇದ್ದೀನಿ, ಇಂಥ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಸ್ವಾಮಿ, ಇಂಥದೊಂದು ಮಾತನಾಡಲಿಕ್ಕೆ ಹೋಗ್ತಾ ಇದ್ದೀನಿ ದೇವರೇ, ಒಂದು ವ್ಯವಹಾರದ, ಒಂದು ಬಿಸಿನೆಸ್, ಒಂದು ಡ್ಯೂಟಿ, ಎಲ್ಲ ನಿಮ್ಮ ಕರಗಳನ್ನು ನಾನು ಒಪ್ಪಿಸಿಕೊಡ್ತಾ ಇದ್ದೀನಿ ಸ್ವಾಮಿ. ನಮ್ಮ ಕುಟುಂಬದಲ್ಲಿ ನೀವು ಆಳ್ವಿಕೆ ಮಾಡಿ ಅಂತ ಯಾವತ್ತು ನಾವು ದೇವರಿಗೆ ಆಳ್ವಿಕೆ ಮಾಡಲಿಕ್ಕೆ ನಾವು ಒಪ್ಪಿಸಿಕೊಡ್ತೀವೋ, ಹಾಲೆಲೂಯಾ, ಅವಾಗ ನಮ್ಮ ಕುಟುಂಬಕ್ಕೆ ಯಜಮಾನನು, ನಮ್ಮ ಮನೆಗೆ ಯಜಮಾನನು, ಎಲ್ಲವನ್ನು ಅವ್ರು ನೋಡಿಕೊಳ್ಳುತ್ತಾರೆ. ಅವ್ರು ಎಲ್ಲವನ್ನು ನಮಗೆ ಒಂದು ನೀತಿ ಮಾರ್ಗದಲ್ಲಿ ನಡೆಸ್ತಾರೆ. ಸ್ವಾಮಿ, ನೀವು ಸ್ವಲ್ಪ ಸಾಕು, ಭಾನುವಾರಕ್ಕೆ ಮಾತ್ರ ಸಾಕು ಈ ಸ್ವಾಮಿ, ಸೋಮವಾರದ ಶನಿವಾರದವರೆಗೂ ನನಗೆ ಸ್ವಲ್ಪ ಕೆಲಸಗಳಿದೆ, ನಾನು ಯಾರಿಗೂ ಬೇಜಾರಾಗಬಾರ್ದಲ್ಲ ದೇವರೇ, ಅಲ್ಲೂ ಇರಬೇಕು, ನಾನು ಇಲ್ಲೂ ಇರಬೇಕು ಎಂಬುದಾಗಿ ಅವರ ಮನಸ್ಸಿನಲ್ಲಿ ಅಂದ್ಕೊಂಡವರಿಗೆ ದೇವರ ಸಹಾಯ ದೊರಕುವುದಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಯಾವನಾದರೂ ಮನಸ್ಸಿದ್ದರೆ ಅವನಿಗೆ, ನನ್ನಲ್ಲಿ ಬಂದರೆ ಅವನಿಗೆ ನೂತನ ಸೃಷ್ಟಿ, ಹೊಸದಾಗಿ ನಾನು ಮಾಡ್ತೇನೆ ಎಂಬುದಾಗಿ ಸ್ವಾಮಿಯಲ್ಲಿ ಪ್ರಕಟ ಮಾಡ್ತಾರೆ. ಇದೆಲ್ಲ ದೇವರಿಂದ
ಉಂಟಾದದ್ದು. ಹಾಲೆಲೂಯ. ಯಾರಿಂದ ಉಂಟಾಗ್ತದೆ? ಸ್ವಾಮಿ ಎಲ್ಲ ಬರೆದು ಇಟ್ಬಿಟ್ಟಿದ್ದಾರೆ. ಇದೆಲ್ಲ ದೇವರಿಂದ ಉಂಟಾಯಿತು. ಯಾರು ಮನುಷ್ಯನಿಂದ ಮನುಷ್ಯನಿಗೆ ಸಹಾಯ ಮಾಡಕ್ಕಾಗುವುದಿಲ್ಲ. ಎಷ್ಟು ಮಾತ್ರ ಸಹಾಯ ಮಾಡ್ಬೋದು ಪ್ರಿಯ ಸಹೋದರ ಸಹೋದರಿಯರೇ. ಹಾಲೆಲೂಯ. ಒಂದು ದಿವಸ ಮಾಡ್ಬೋದು, ಒಂದು ವಾರ ಮಾಡ್ಬೋದು, ಒಂದು ತಿಂಗಳು ಮಾಡ್ಬೋದು. ಆಮೇಲೆ ಅಯ್ಯೋ ನಮ್ದೇ ನಮ್ಮನ್ನು ನೋಡ್ಕೊಂಡ್ರೆ ಸಾಕಾಗಿದೆ, ಇವ್ರಿಗೂ ನಾವು ನೋಡ್ಬೇಕಲ್ಲ. ಇದು ಮನುಷ್ಯನ ಜ್ಞಾನ. ಇದೇ ರೀತಿಯಾಗಿ ನಾವು ಮೊರೆ ಇಡುವಂತ ನಮ್ಮ ದೇಶ, ನಮ್ಮ ಪ್ರಪಂಚದಲ್ಲಿ ಎಷ್ಟೋ ಜನ ಮೊರೆ ಇಡುವಾಗ ಎಲ್ಲರಿಗೂ ದೇವರು ಸಹಾಯ ಹಸ್ತವನ್ನ ಚಾಚಿದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ. ಹಾಲೆಲೂಯ. ಇದನ್ನು ಯಾವಾಗ ನಾವು ದೇವರನ್ನ ನಮ್ಮ ಒಳಗಡೆ ಸ್ಥಳ ಮಾಡಿಕೊಟ್ಟು ನಮ್ಮ ಆತ್ಮದಲ್ಲಿ ಅವರನ್ನ ಒಳಗಡೆ ಕರಿತೀವೋ ಅವತ್ತೇ ದೇವರು ನಮ್ಮ ಕುಟುಂಬದಲ್ಲಿ ಯಜಮಾನನಾಗಿ ನಮ್ಮ ಆತ್ಮದಲ್ಲಿ ವಾಸ ಮಾಡಿಕೊಂಡು ನಮಗೆ ಎಲ್ಲಾ ವಿಷಯದಲ್ಲೂ ಎಲ್ಲಾ ಸತ್ಯತೆಯಲ್ಲೂ ನಮಗೆ ಜಯ ಕೊಡ್ತಾರೆ ದೇವರು. ಹಾಗಾಗಿ ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತಮಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಹಾಲೆಲೂಯ. ಇದು ಯಾವಾಗ ನಾವು ತಾಳ್ಮೆ, ದೀರ್ಘ ಶಾಂತಿ, ನೆಮ್ಮದಿಯಿಂದ ಆರಾಮಾಗಿ ನಾವು ಸಮಾಧಾನದಿಂದ ಇರ್ತೀವೋ ಸೇವೆ ಅಭಿವೃದ್ಧಿ ಆಗ್ತದೆ. ದೇವರು ಹೇಳ್ತಾರೆ, ಗಲಿಬಿಲಿಗೆ ನಾನು ಕಾರಣನಲ್ಲ. ಇಲ್ಲಿ ಕೆಳಗೆ ಬರೆಯಲ್ಪಟ್ಟಿದೆ ಸಮಾಧಾನ. ವಾಕ್ಯವೇನೆಂದರೆ ದೇವರು ಮನುಷ್ಯನು ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತಮಗೆ ಸಮಾಧಾನ ಪಡಿಸಿಕೊಳ್ಳುತ್ತಾನೆಂಬುದು ಅದನ್ನು ಸಾರುವ ಸೇವೆಗೆ ನಿಮ್ಮನ್ನು ನೇಮಿಸ್ತಾನೆ. ಸೇವೆ ಮಾಡುವಂತವ್ರಿಗೆ ಯಾವತ್ತು ಸೇವೆ ಮಾಡುವಂತವ್ರು ಸಮಾಧಾನ. ಎಷ್ಟು ನೀವು ಸಮಾಧಾನ ಇರ್ತೀರೋ ಅದೇ ರೀತಿಯಾಗಿ ವಿಶ್ವಾಸಿಗಳು ನಿಮ್ಮ ಮೇಲೆ ಅದೇ ರೀತಿಯಾಗಿ ಪ್ರೀತಿಯನ್ನು ತೋರಿಸ್ತಾರೆ. ಹಾಲೆಲೂಯ. ಹಾಗಾಗಿ ನಾವು ದೇವರು ಹೇಳಿದ ಪ್ರತಿ ಒಂದು ವಿಷಯದಲ್ಲೂ ಸಮಾಧಾನವಾಗಿ ಇರ್ರಿ, ನಾನು ನಿಮ್ಮನ್ನು ನಡೆಸ್ತೇನೆ. ಹಾಲೆಲೂಯ. ಸಮಾಧಾನ ಎಂಬುದು ಮನುಷ್ಯನಿಗೆ ಭಾರಿ ದೊಡ್ಡ ಒಂದು ಕೆಲಸವಾಗಿದೆ. ಸಣ್ಣ ಸಣ್ಣ ಮಾತಿಗೆ ಅವರು ಮನಸ್ಸುಗಳನ್ನ ನೋವು ಮಾಡ್ಕೊಳ್ಳುವಂಥ ವಿಷಯಗಳು ಬರ್ತವೆ. ಅದನ್ನೆಲ್ಲ ಬದಿಗಿಟ್ಬಿಟ್ಟು ಎಲ್ಲರದ್ದು ಸಮಾಧಾನದಿಂದ ಇರಬೇಕು. ಯಾಕಂದ್ರೆ ಇದು ಕ್ರಿಸ್ತನ ಪ್ರೀತಿ. ಇದು ಯೇಸು ಸ್ವಾಮಿ ಬಿಟ್ಟೋಗಿರೋದ ಈ ಸ್ವಭಾವಗಳನ್ನ ಧರಿಸಿಕೊಳ್ಬೇಕು. ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಕ್ರಿಸ್ತನ ಸ್ವಭಾವವನ್ನ ಧರಿಸಿಕೊಳ್ಳ್ರಿ. ದೇವರ ಒಂದು ಬುದ್ಧಿ ಜ್ಞಾನವನ್ನ ನೀವು ತಿಳಿದುಕೊಳ್ಳ್ರಿ. ಅದನ್ನ ನಾವು ಅಳವಡಿಕೆ ಮಾಡ್ಕೊಳ್ಬೇಕಾಗಿದೆ. ಅಳವಡಿಕೆ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರಾರ್ಥನೆ ಮಾಡ್ಬೇಕಾದ್ರೆ, ವಾಕ್ಯ ಓದ್ಬೇಕಾದ್ರೆ, ಆಲಯಕ್ಕೆ ಹೋಗ್ಬೇಕಾದ್ರೆ ಮಾತ್ರ ಸಮಾಧಾನ. ಬಾಕಿ ಟೈಮಲ್ಲಿ ಹಾಗಲ್ಲ. ಎಲ್ಲ ಟೈಮಲ್ಲೂ ಸಮಾಧಾನದಿಂದ ಇದ್ದು ಎಲ್ಲ ವಿಷಯಗಳಲ್ಲೂ ಪ್ರಾರ್ಥನೆ ಮಾಡುತ್ತಾ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ಕೊಟ್ಟಂತ ಸಂದೇಶಕ್ಕಾಗಿ ದೇವರಿಗೆ ಮಹಿಮೆಯಾಗಲಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕಾಗಿರೋ ನಮ್ಮ ದೇವರೇ, ಮಹಿಮೆ ಅರಸನ ನೀವು ಸ್ವಾಮಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಬೇಡಿ ಹೊಂದುತ್ತೀನಿ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕಳುಹಿಸ್ತೀನಿ. ಆಪತ್ತು ಅನರ್ಥಗಳು ತುಂಬಿದ ಜಗತ್ತಿನಲ್ಲಿ ಸ್ವಾಮಿ ದೇವರೇ, ಇಷ್ಟು ಮಾತ್ರ ಕಾದು ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ದೇವರೇ. ಮುಂದೆ ನಡೆಸುವಾತ ನೀನು, ಮುಂದೆ ಕಾಯುವಾತ ನೀನು. ಯೇಸು ನಾಮದಲ್ಲಿ ಬೇಡಿ ಹೊಂದುತ್ತೀನಿ, ಜೀವನ ತಂದೆ. ಆಮೇಲೆ ಪ್ರೈಸ್ ಗಾಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ.